Hi everyone, welcome to the course on chemistry. In previous lecture, we discussed about what is rate constant and what is the rate of reaction and the factors which affects the rate of reaction. In that we discussed what is the effect of concentration of reactant on the rate of reaction. And there we have studied that as the concentration of reactants increases, the rate of reaction will also increases, and that can be explained with the help of law of mass action. And there we have modified that rate expression where the concentration terms are consisting of the powers x and y. The sum of powers of concentration x and y leads to the order of reaction. So order of a reaction is nothing but the sum of powers of concentration terms. That also we have studied in the previous lecture. That is, order is equal to x plus y. And now along with the order of the reaction, we must know the another term, that is molecularity. So this order, it gives the information about if the concentration of reactants increases, what happens to the rate of reaction, whether it increases or decreases. As we know, if we increase the concentration of reactants, the rate of reaction increases. Then how many times the rate of reaction increases? Will it get doubles or triples or quadruples? So how many times the rate of reaction will actually increases with increase in concentration of reactants? That can be explained with the help of order. If the order of reaction is 2, that means the rate of reaction increases by 2 times if we increase the concentration of reactants for that particular reaction. ಯಾವುದೋ ಒಂದು ರಿಯಾಕ್ಷನ್ ನಾವು ಕಾನ್ಸಂಟ್ರೇಷನ್ ಅನ್ನು ಹೆಚ್ಚು ಮಾಡಿದ್ವಿ ಅಂತ ಹೇಳಿದ್ರೆ ಅವಾಗ ಆ ಕಾನ್ಸಂಟ್ರೇಷನ್ ಹೆಚ್ಚು ಮಾಡಿದಾಗ ರೇಟ್ ಆಫ್ ರಿಯಾಕ್ಷನ್ ಎಷ್ಟು ಟೈಮ್ಸ್ ಹೆಚ್ಚಾಗುತ್ತೆ, ಎಷ್ಟು ಪಟ್ಟು ಹೆಚ್ಚಾಗುತ್ತೆ, 2 ಪಟ್ಟು ಹೆಚ್ಚಾಗುತ್ತೋ, 3 ಪಟ್ಟು ಹೆಚ್ಚಾಗುತ್ತೋ, 10 ಪಟ್ಟು ಹೆಚ್ಚಾಗುತ್ತೋ, ಅದರ ಬಗ್ಗೆ ಇನ್ಫಾರ್ಮೇಷನ್ ಯಾವುದು ಕೊಡುತ್ತೆ? ಆರ್ಡರ್ ಆಫ್ ರಿಯಾಕ್ಷನ್. ಈಗ ಆರ್ಡರ್ ಆಫ್ ರಿಯಾಕ್ಷನ್ 2 ಅಂತ ಹೇಳಿದ್ವಿ ಅಂತ ಹೇಳಿದ್ರೆ ಅದರ ಅರ್ಥ ಇಫ್ ವಿ ಇನ್ಕ್ರೀಸ್ ದಿ ಕಾನ್ಸಂಟ್ರೇಷನ್, ನಾವು ರಿಯಾಕ್ಟಂಟದ ಕಾನ್ಸಂಟ್ರೇಷನ್ನ ಹೆಚ್ಚು ಮಾಡಿದ್ವಿ ಅಂತ ಹೇಳಿದ್ರೆ ಸ್ಪೀಡ್ ಆಫ್ ರಿಯಾಕ್ಷನ್ ಎಷ್ಟು ಟೈಮ್ಸ್ ಹೆಚ್ಚಾಗುತ್ತಾ? 2 ಟೈಮ್ಸ್, ಅಂದರೆ 2 ಪಟ್ಟು ಹೆಚ್ಚಾಗುತ್ತಾ ಅಂತ ಹೇಳಿದಂಗೆ. ಸಪೋಸ್ ದಿ ಆರ್ಡರ್ ಆಫ್ ರಿಯಾಕ್ಷನ್ ಈಸ್ 3, ನಮಗೀಗ ಆರ್ಡರ್ ಆಫ್ ರಿಯಾಕ್ಷನ್ 3 ಅಂತೂ ಬಂತು ಅಂತ ಹೇಳಿದ್ರೆ ಅವಾಗ ದಿ ರೇಟ್ ಆಫ್ ರಿಯಾಕ್ಷನ್ ಎಷ್ಟು ಟೈಮ್ಸ್ ಹೆಚ್ಚಾಗುತ್ತೆ ಅಂದಂಗ? 3 ಟೈಮ್ಸ್ ಹೆಚ್ಚಾಗುತ್ತೆ ಅಂತ ಹೇಳಿದಂಗ. ಸೊ ದಿ ಆರ್ಡರ್ ವಿಲ್ ಸಿಂಪ್ಲಿ ಇಂಡಿಕೇಟ್ಸ್ ಹೌ ದಿ ರೇಟ್ ಆಫ್ ರಿಯಾಕ್ಷನ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟನ್ಸ್. ಆರ್ಡರ್ ಆಫ್ ರಿಯಾಕ್ಷನ್ ಏನು ಇಂಡಿಕೇಟ್ ಮಾಡುತ್ತೆ ಅಂತ ಹೇಳಿದ್ರೆ ರೇಟ್ ಆಫ್ ರಿಯಾಕ್ಷನ್ ಯಾವ ರೀತಿ ಹೆಚ್ಚಾಗುತ್ತೆ, ಯಾವಾಗ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟಂಟ್ ಹೆಚ್ಚು ಮಾಡಿದಾಗ. ಸೊ ವಾಟ್ ಹ್ಯಾಪನ್ಸ್ ಟು ದಿ ರೇಟ್ ಆಫ್ ರಿಯಾಕ್ಷನ್? that information was given by order. Then the another term is molecularity. ಇನ್ನೊಂದು ಟರ್ಮ್ ಯಾವುದು? molecularity. ಅದನ್ನು ನೀವೇನು ಮಾಡಬೇಕು? ನೆನಪಿಟ್ಕೋಬೇಕು. ಸೊ ವಾಟ್ ಡಸ್ ದಿಸ್ molecularity indicates? ಸೊ molecularity, it is nothing but the number of molecules or atoms or ions which are taking place in the reaction. ಮಾಲಿಕ್ಯುಲಾರಿಟಿ ಅಂತ ಹೇಳಿದ್ರೇನು? ಯಾವುದೇ ಒಂದು ರಿಯಾಕ್ಷನ್ ಒಳಗೆ ಎಷ್ಟು ನಂಬರ್ ಆಫ್ ಅಟಮ್ಸ್ ರಿಯಾಕ್ಟ್ ಆಗ್ಲಿಕ್ಕತ್ತಾವು ಅಥವಾ ಎಷ್ಟು ನಂಬರ್ ಆಫ್ ಮಾಲಿಕ್ಯೂಲ್ಸ್ ರಿಯಾಕ್ಟ್ ಆಗ್ಲಿಕ್ಕತ್ತಾವು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಯಾವುದು ಕೊಡುತ್ತಾ? ಮಾಲಿಕ್ಯುಲಾರಿಟಿ ಕೊಡುತ್ತಾ. ಸೊ ಮಾಲಿಕ್ಯುಲಾರಿಟಿ ಈಸ್ ನಥಿಂಗ್ ಬಟ್ ದಿ ನಂಬರ್ ಆಫ್ ಅಟಮ್ಸ್, ಅಯಾನ್ಸ್ ಆರ್ ಮಾಲಿಕ್ಯೂಲ್ಸ್ ವಿಚ್ ಆರ್ ಇನ್ವಾಲ್ವ್ಡ್ ಇನ್ ದಿ ಎಲಿಮೆಂಟರಿ ರಿಯಾಕ್ಷನ್. ಇಲ್ಲೇ ಒಂದು ಟರ್ಮ್ ಯೂಸ್ ಮಾಡ್ತೀವಿ ನಾವು, ಏನಂತ ಹೇಳ್ತೀವಿ? ಎಲಿಮೆಂಟರಿ ರಿಯಾಕ್ಷನ್ ಅಂತ ಹೇಳ್ತೀವಿ. ಎಲಿಮೆಂಟರಿ ರಿಯಾಕ್ಷನ್. ಸೊ ವಾಟ್ ಡಸ್ ದಿಸ್ ಎಲಿಮೆಂಟರಿ ರಿಯಾಕ್ಷನ್ ಮೀನ್ಸ್? ಎಲಿಮೆಂಟರಿ ರಿಯಾಕ್ಷನ್ ಅಂತ ಹೇಳಿದರೆ ಏನು? ಯೂಶ್ವಲಿ 2 ಟೈಪ್ಸ್ ಆಫ್ ರಿಯಾಕ್ಷನ್ಸ್ ಯು ಮೇ ಅಬ್ಸರ್ವ್. ನೀವು ಯೂಶ್ವಲಿ 2 ಟೈಪ್ಸ್ ರಿಯಾಕ್ಷನ್ ಅಬ್ಸರ್ವ್ ಮಾಡ್ತೀರಿ. ಒಂದು ಎಲಿಮೆಂಟರಿ ರಿಯಾಕ್ಷನ್,
ಇನ್ನೊಂದು ಯಾವುದು ಕಾಂಪ್ಲೆಕ್ಸ್ ರಿಯಾಕ್ಷನ್ಸ್, ಎಲಿಮೆಂಟರಿ ರಿಯಾಕ್ಷನ್ಸ್ ಆ್ಯಂಡ್ ಕಾಂಪ್ಲೆಕ್ಸ್ ರಿಯಾಕ್ಷನ್ಸ್. Suppose if a reaction takes place in one step and gives a product, ಯಾವುದೋ ಒಂದು ರಿಯಾಕ್ಷನ್ ಒಂದು ಸ್ಟೆಪ್ ಒಳಗಾಗುತ್ತೆ, ಸ್ಟೆಪ್ ಒಳಗೆ ಆಗಿ ಏನಾಗ್ಬಿಡುತ್ತೆ, ಪ್ರಾಡಕ್ಟ್ ಕೊಟ್ಟು ಬಿಡ್ತು ಅಂತ ಹೇಳಿದ್ರೆ ಅವಾಗ ಅದಕ್ಕೆ ನಾವು ಏನಂತ ಹೇಳ್ತೀವಿ, ಎಲಿಮೆಂಟರಿ ರಿಯಾಕ್ಷನ್ಸ್ ಅಂತ ಹೇಳ್ತೀವಿ. ಸೊ ಸಪೋಸ್ ಎಕ್ಸ್ ಈಸ್ ಎ ರಿಯಾಕ್ಟಂಟ್, ಇಟ್ ಗಿವ್ಸ್ ಪ್ರಾಡಕ್ಟ್ ಪಿ ಆ್ಯಂಡ್ ಇಟ್ ಟೇಕ್ಸ್ ಪ್ಲೇಸ್ ಇನ್ ಓನ್ಲಿ ಒನ್ ಸ್ಟೆಪ್. ಒಂದೇ ಸ್ಟೆಪ್ ಒಳಗೆ ಆ ಒಂದು ರಿಯಾಕ್ಷನ್ ಏನಾಗ್ಬಿಡುತ್ತೆ ರೀ, ಕಂಪ್ಲೀಟ್ ಆಗಿಬಿಡುತ್ತೆ. ಅಂಥ ರಿಯಾಕ್ಷನಿಗೆ ನಾವು ಏನಂತ ಹೇಳ್ತೀವಿ, ಎಲಿಮೆಂಟರಿ ರಿಯಾಕ್ಷನ್ ಅಂತ ಹೇಳ್ತೀವಿ. ಆ್ಯಂಡ್ ಕಾಂಪ್ಲೆಕ್ಸ್ ರಿಯಾಕ್ಷನ್ಸ್ ಆರ್ ದೋಸ್ ರಿಯಾಕ್ಷನ್ಸ್ ವಿಚ್ ಟೇಕ್ಸ್ ಪ್ಲೇಸ್ ಮೋರ್ ದ್ಯಾನ್ ಒನ್ ಸ್ಟೆಪ್. ಅವು ಏನಾಗ್ತಾವೆ, ಒಂದು ಸ್ಟೆಪ್ಗಿನ ಹೆಚ್ಚು ಸ್ಟೆಪ್ಸ್ ಏನು ಮಾಡ್ತಾವೆ, ತೊಗೊತಾವೆ. ಅಂಥವಕ್ಕೆ ನಾವೇನಂತ ಹೇಳ್ತೀವಿ, ಕಾಂಪ್ಲೆಕ್ಸ್ ರಿಯಾಕ್ಷನ್ಸ್ ಅಂತ ಹೇಳ್ತೀವಿ. ದಿ ರಿಯಾಕ್ಷನ್ಸ್ which involves more than one step are said to be complex reactions, and the reactions which takes place in only one step are said to be elementary reactions anta ಹೇಳ್ತಾರೆ. And molecularity is the number of atoms, molecules or ions which are taking place in an elementary reaction. ಒಂದು ಯಾವುದೋ ಎಲಿಮೆಂಟರಿ ರಿಯಾಕ್ಷನ್ ಒಳಗೆ ಎಷ್ಟು ನಂಬರ್ ಆಫ್ ಅಟಮ್ಸ್, ಮಾಲಿಕ್ಯೂಲ್ಸ್ ಆರ್ ಅಯಾನ್ಸ್ ಇನ್ವಾಲ್ವ್ ಆಗಿರ್ತಾವಲ್ಲ ಅದಕ್ಕೆ ನಾವೇನಂತ ಹೇಳ್ತೀವಿ, ಮಾಲಿಕ್ಯುಲಾರಿಟಿ ಅಂತ ಹೇಳ್ತೀವಿ. ಓಕೆ, ಸೊ ನಾವು ಲೆಟ್ ಅಸ್ ಕನ್ಸಿಡರ್ ಒನ್ ಎಕ್ಸಾಂಪಲ್, ದಟ್ ಈಸ್ H2 plus O2. It gives 2H2O. Okay, 2H2 plus O2 gives 2H2O. This is one reaction. Now in this reaction, how many molecules or atoms are involved? Molecularity you need to find here, and molecularity indicates the number of molecules or atoms involved in the reaction. So in this reaction, how many molecules are present? One is 2H2, O2 gives 2H2O. See the reactant side. These are the number of molecules which are involved in the reaction. So hydrogen and oxygen are the molecules which are present. Now how many hydrogen atoms or how many hydrogen molecules are there? There are 2 hydrogen molecules, and if there is nothing here, then it will indicates 1 oxygen molecule. So totally 2 plus 1, 3 molecules are involved, and hence the molecularity will be 3. If 3 molecules are involved in the reaction, then it is said to be of molecularity 3. Let us consider another example, that is CH3Cl plus H2O gives CH3OH plus HCl. So in this reaction, what is the molecularity? Molecularity is 1 CH3Cl molecule and 1 H2O molecule. Therefore, the number of molecules involved in this reaction will be 2, and hence it is a bimolecular reaction. ಇಲ್ಲಿ ಎಷ್ಟು ಮಾಲಿಕ್ಯೂಲ್ಸ್ ಇನ್ವಾಲ್ವ್ ಆಗ್ಯಾವ್ರಿ? ಒಂದು CH3Cl, ಒಂದು H2O. ಸೊ 2 ಮಾಲಿಕ್ಯೂಲ್ಸ್ ಇನ್ವಾಲ್ವ್ ಆಗ್ಯಾವು, ಹಾಗಾಗಿ ಇದಕ್ಕೆ ನಾವೇನಂತ ಹೇಳ್ತೀವಿ, ಬೈಮಾಲಿಕ್ಯುಲರ್ ರಿಯಾಕ್ಷನ್ ಅಂತ ಹೇಳ್ತೀವಿ. And let us take the another example, CH3 thrice CBr H2 gives CH3 thrice COH plus HBr. So this is the reaction. So what is the molecularity of this reaction? You can say 1 CH3 thrice CBr tertiary butyl bromide and 1 H2O. So the number of molecules involved will be 2, and hence you can say the molecularity of the reaction is 2.
but actually it is not having the 2, but its molecularity is 1. It is a unimolecular reaction. You have observed these two reactions in case of haloalkenes and haloarenes. ನೀವು ಈ ರಿಯಾಕ್ಷನ್ಸನ್ನು ಎಲ್ಲಿ ಕಲ್ತೀರಿ? ಹ್ಯಾಲೋಅಲ್ಕೇನ್ಸ್ ಮತ್ತು ಹ್ಯಾಲೋಅರಿನ್ಸ್ ಅನ್ನೋ ಚಾಪ್ಟರ್ ಒಳಗೆ ಕಲ್ತೀರಿ. ಅಲ್ಲಿ ಎರಡು ಮೆಕ್ಯಾನಿಸಮ್ಸ್ ಬರ್ತಾವೆ, SN1 and SN2. In SN1, okay, so for SN1 reaction you will write SN1 and for SN2 you will write it as SN2. So this 2 and 1 indicates the molecularity of the reaction. 1 ಮತ್ತು 2 ಏನು ಇಂಡಿಕೇಟ್ ಮಾಡ್ತಾವು? ಮಾಲಿಕ್ಯುಲಾರಿಟಿನ ಇಂಡಿಕೇಟ್ ಮಾಡ್ತಾವು. ಓಕೆ, ಸಬ್ಸ್ಟಿಟ್ಯೂಷನ್ ನ್ಯೂಕ್ಲಿಯೋಫಿಲಿಕ್ ಬೈಮಾಲಿಕ್ಯುಲರ್, ಸಬ್ಸ್ಟಿಟ್ಯೂಷನ್ ನ್ಯೂಕ್ಲಿಯೋಫಿಲಿಕ್ ಯೂನಿಮಾಲಿಕ್ಯುಲರ್ ಅಂತ ಹೇಳ್ತೀರಿ. ಸೊ ವೈ ದಿಸ್ ಈಸ್ ಸೆಡ್ ಟು ಬಿ ಯೂನಿಮಾಲಿಕ್ಯುಲರ್ ಆ್ಯಂಡ್ ವೈ ದಿಸ್ ಈಸ್ ಸೆಡ್ ಟು ಬಿ ಬೈಮಾಲಿಕ್ಯುಲರ್? ಈಗಲೇ SN1ಗೆ ಎಕ್ಸಾಂಪಲ್ ಯಾವುದು ತೊಗೊತೀರಿ? ದಿಸ್ ಒನ್. You will give the example for SN1, that is tertiary butyl bromide. When reacts with water, it gives the alcohol. And for SN2 reaction, you will take this reaction as an example. SN2 reaction ಗೆ ಈ ಒಂದು ರಿಯಾಕ್ಷನ್ನ ಏನು ಮಾಡ್ತೀವಿ? ಎಕ್ಸಾಂಪಲ್ ಆಗಿ ತೊಗೊತೀವಿ. ಸೊ ಯಾಕಂದ್ರೆ 2 ಅಂತ ಹೇಳಿ ಇಂಡಿಕೇಟ್ ಮಾಡ್ತೀರಿ? ಬಿಕಾಸ್ ಇಟ್ ಇಸ್ ಎ ಬಯೋಮಾಲಿಕ್ಯುಲರ್. ಯಾಕಂದ್ರೆ ಇಲ್ಲಿ 2 ಮಾಲಿಕ್ಯೂಲ್ಸ್ ಇನ್ವಾಲ್ವ್ ಆಗ್ಯಾವು, ಅದಕ್ಕೆ ಇದಕ್ಕೆ ಏನಂತ ಹೇಳ್ತೀವಿ? ಬಯೋಮಾಲಿಕ್ಯುಲರ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಆ್ಯಂಡ್ ವಾಟ್ ಅಬೌಟ್ ದಿಸ್ ಸೆಕೆಂಡ್ ಒನ್? ಈಗ SN1 ಇದಕ್ಕೆ ಯೂನಿಮಾಲಿಕ್ಯುಲರ್ ಅಂತ ಹೇಳ್ತೀರಿ, ಬಟ್ ಮಾಲಿಕ್ಯೂಲ್ಸ್ ಇಲ್ಲಿ ಎಷ್ಟು ಇನ್ವಾಲ್ವ್ ಆಗ್ಯಾವ? 2 ಇನ್ವಾಲ್ವ್ ಆಗ್ಯಾವ. ಬಟ್ ಆದರೂ ಇದಕ್ಕೆ ನಾವೇನಂತ ಹೇಳ್ತೀವಿ? ಯೂನಿಮಾಲಿಕ್ಯುಲರ್ ಅಂತ ಹೇಳ್ತೀರಿ. ಯಾಕೆ? ಆಸ್ ಐ ಹ್ಯಾವ್ ಆಲ್ರೆಡಿ ಮೆನ್ಷನ್ಡ್ ದ್ಯಾಟ್ ಮಾಲಿಕ್ಯುಲಾರಿಟಿ is the number of atoms or molecules which are involved in the elementary reaction. Elementary reaction ಒಳಗೆ ಎಷ್ಟು ಮಾಲಿಕ್ಯೂಲ್ಸ್ ಇನ್ವಾಲ್ವ್ ಆಗಿರ್ತಾವಲ್ಲ ಅದಕ್ಕೆ ನಾವೇನಂತ ಹೇಳ್ತೀವಿ? ಮಾಲಿಕ್ಯುಲಾರಿಟಿ ಅಂತ ಹೇಳ್ತೀರಿ. ಆ್ಯಂಡ್ ಯು ನೋ ದ್ಯಾಟ್ ಇನ್ SN1 ರಿಯಾಕ್ಷನ್ ಇಟ್ ಪ್ರೊಸೀಡ್ಸ್ ಥ್ರೂ 2 steps. SN1 ರಿಯಾಕ್ಷನ್ ಏನಾಗುತ್ತೆ? 2 steps ಒಳಗೆ ನಡೀತದೆ. ಬಟ್ ಎಲಿಮೆಂಟರಿ ರಿಯಾಕ್ಷನ್ ಅಂದರೆ ಎಷ್ಟು ಸ್ಟೆಪ್ ಒಳಗಾಗಬೇಕು? 1 ಸ್ಟೆಪ್ ಒಳಗಾಗಬೇಕು. ಸೊ ಇಲ್ಲೇ ನೀವು ಏನು ಮಾಡ್ತೀರಿ? ಫಸ್ಟಿಗೆ ವೈಲ್ ಸ್ಟಡಿಂಗ್ SN1, ವಾಟ್ ಯು ವಿಲ್ ರೈಟ್ ಫಸ್ಟ್ ಹಿಯರ್? CS3 ಇನ್ ಫಸ್ಟ್ ಸ್ಟೆಪ್. ವಾಟ್ ಯು ವಿಲ್ ರೈಟ್? CS3 thrice CBr will gives CS3 thrice C plus Br minus. This is how you will write the first step in SN1 mechanism while explaining the mechanism. So there you can observe here, in the first step how many molecules are involved? CS3 thrice CBr, this is one molecule, and it gives CS3 thrice C plus and Br minus. And hence here in first step only one molecule is there. H2O is not present in first step. Only CS3 thrice CBr, tertiary butyl bromide, is present in first step, and hence it is a unimolecular reaction. ಯಾವಾಗಲೂ ನಾವು ಒಂದು ಕಾಂಪ್ಲೆಕ್ಸ್ ರಿಯಾಕ್ಷನ್ 2 ಸ್ಟೆಪ್ಸ್ ಅಥವಾ 3 ಸ್ಟೆಪ್ಸ್ ಒಳಗೆ ಯಾವುದೋ ಒಂದು ರಿಯಾಕ್ಷನ್ ನಡೀತಿತ್ತು ಅಂತ ಹೇಳಿದ್ರೆ ನಾವು ಫಸ್ಟ್ ಸ್ಟೆಪ್ ಒಳಗೆ ಏನಾಗುತ್ತಲ್ಲ ರಿಯಾಕ್ಷನ್, ಆ ಫಸ್ಟ್ ಸ್ಟೆಪ್ ಒಳಗೆ ಎಷ್ಟು ಮಾಲಿಕ್ಯೂಲ್ಸ್ ಇರ್ತಾವು ಅದನ್ನು ನಾವೇನಂತ ತಗೋಬೇಕು? ಮಾಲಿಕ್ಯುಲಾರಿಟಿ ಅಂತ ಹೇಳಿ ತಗೋಬೇಕು. ದಿ ಫಸ್ಟ್ ಸ್ಟೆಪ್ ಆಫ್ ದಿ ಕಾಂಪ್ಲೆಕ್ಸ್ ರಿಯಾಕ್ಷನ್ ವಿಲ್ ಬಿ ಟೇಕನ್ ಆಸ್ ದಿ ಮಾಲಿಕ್ಯುಲಾರಿಟಿ ಆಫ್ ದ್ಯಾಟ್ ರಿಯಾಕ್ಷನ್. ಹೌದಾ? ಯಾವುದೋ ಒಂದು ರಿಯಾಕ್ಷನ್ ಇಟ್ ಮೇ ಪ್ರೊಸೀಡ್ಸ್ ಇನ್ 10 ಸ್ಟೆಪ್ಸ್, 10 ಸ್ಟೆಪ್ ಒಳಗೆ ಆಗ್ತಿರ್ಬೋದು. ಆದರೆ ಫಸ್ಟ್ ಸ್ಟೆಪ್ ಒಳಗೆ ಏನು ಮಾಲಿಕ್ಯೂಲ್ಸ್ ಇನ್ವಾಲ್ವ್ ಆಗಿರ್ತಾವಲ್ಲ ಅದನ್ನು ನಾವೇನಂತ ಕನ್ಸಿಡರ್ ಮಾಡಬೇಕು? ಮಾಲಿಕ್ಯುಲಾರಿಟಿ ಅಂತ ಹೇಳಿ ಕನ್ಸಿಡರ್ ಮಾಡಬೇಕು. ಓಕೆ, ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಎಕ್ಸ್ಪ್ಲೇನ್ ದಿ ಮಾಲಿಕ್ಯುಲಾರಿಟಿ ಆಫ್ ದಿ ಡಿಫ್ರೆಂಟ್ ರಿಯಾಕ್ಷನ್ಸ್. ಮಾಲಿಕ್ಯುಲಾರಿಟಿ ಅಂತ ಹೇಳಿದರೆ ಏನಿರಬೇಕಲ್ಲೇ?
the number of molecules involved in elementary reaction. That means it should proceed in one step. If it proceeds in two or more than two steps, then you have to take the molecules that are involved in first step. ಈಗ ಸಪೋಸ್ ಒಂದು ಸ್ಟೆಪ್ ಒಳಗೆ ಆಗ್ತಿದ್ದಿಲ್ಲ ಅಂತ ಹೇಳಿದ್ರೆ 3 ಅಥವಾ 4 ಸ್ಟೆಪ್ ಒಳಗೆ ಆಗ್ತಿದ್ವು ಅಂತ ಹೇಳಿದ್ರೆ ಆವಾಗ ಮೆಕ್ಯಾನಿಸಮ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಫಸ್ಟ್ ಸ್ಟೆಪ್ ಒಳಗೆ ಏನು ರಿಯಾಕ್ಷನ್ ನಡೀತದಲ್ಲ ಆ ಫಸ್ಟ್ ಸ್ಟೆಪ್ ಒಳಗೆ ಎಷ್ಟು ಮಾಲಿಕ್ಯೂಲ್ಸ್ ಇನ್ವಾಲ್ವ್ ಆಗಿರ್ತಾವು ಅದನ್ನು ನಾವೇನಂತ ಹೇಳಿ ತಗೊತೀವಿ ದಿ ಮಾಲಿಕ್ಯುಲಾರಿಟಿ. ಓಕೆ, ಯಾವಾಗಲೂ ಫಸ್ಟ್ ಸ್ಟೆಪ್ಪನ್ನು ನೋಡಬೇಕು ಯಾವಾಗ ಇನ್ ಕೇಸ್ ಆಫ್ ಕಾಂಪ್ಲೆಕ್ಸ್ ರಿಯಾಕ್ಷನ್ಸ್. ಸೊ ದ್ಯಾಟ್ಸ್ ವೈ you say SN1, SN2. Since in SN1 also 2 molecules are involved, but it is considered as unimolecular because in first step only one molecule is involved. But in case of SN2, it takes place in only one step and hence you will consider both the molecules and hence it is of bimolecular reaction. And another thing, the molecularity of the reaction is not more than 2 usually. In most of the cases, ಬಹಳಷ್ಟು ಸಲ ಮಾಲಿಕ್ಯುಲಾರಿಟಿ 2ಕ್ಕಿಂತ ಹೆಚ್ಚು ಇರುವುದಿಲ್ಲ. ಭಾಳ ಅಂತ ಹೇಳಿದರೆ ಎಷ್ಟಿರ್ಬೋದು 3, but not more than 3 because all the molecules, if there is a presence of 10 or 20 molecules, all those molecules will not interact or collide with each other directly at a single step. ಈಗ ಏನಾದರೂ 10-20 ಮಾಲಿಕ್ಯೂಲ್ಸ್ ಇದ್ದು ಅಂತ ಹೇಳಿದ್ರೆ ಅವು ಅಷ್ಟು ಮಾಲಿಕ್ಯೂಲ್ಸ್ ಎಟ್ ಅ ಟೈಮ್ ಏನಾಗೋದಿಲ್ಲ ಕೊಲೈಡ್ ಆಗಿ ಬಾಂಡ್ ಫಾರ್ಮೇಷನ್ ಮಾಡೋದಿಲ್ಲ. ದೇ ಟ್ರೈ ಟು ಕೊಲೈಡ್ simultaneously with each other and then they will form a compound in a stepwise manner. ಅವು ಏನಾಗ್ತಾವು 2 ಅಥವಾ 3 ಮಾಲಿಕ್ಯೂಲ್ಸ್ ಕೊಲೈಡ್ ಆಗೋದು ಒಂದು ಫಾರ್ಮೇಷನ್ ಆಗುತ್ತೆ ಪ್ರಾಡಕ್ಟ್. ಆ ಪ್ರಾಡಕ್ಟ್ ಮತ್ತೊಂದ್ರ ಜೋಡಿ ಕೊಲೈಡ್ ಆಗಿ ಮತ್ತೊಂದು ಪ್ರಾಡಕ್ಟ್ ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಸೊ ಕೊಲಿಷನ್ ವಿಲ್ ನಾಟ್ ಟೇಕ್ಸ್ ಪ್ಲೇಸ್ ವಿತ್ at 10 or 20 molecules. The collisions will be happened in between any 2 molecules initially, then it will next collide with other molecules. Okay, for example, in this reaction what will be the molecularity? ಇದು ಒಂದು ರಿಯಾಕ್ಷನ್ ಒಳಗೆ ಮಾಲಿಕ್ಯುಲಾರಿಟಿ ಏನು ಹೇಳ್ತಿ? ಇಫ್ ಯು ಫಾಲೋ ದಿ ಡೆಫಿನಿಷನ್ ಯು ಕ್ಯಾನ್ ಸೇ 1 KClO3, 6 FeSO4, 3 H2SO4. So what is the molecularity? 6 plus 3 plus 1. So the molecularity is 10. That you can say. But actually the molecularity of this reaction is 2. Idar molecularity another 2 other because it takes place in several steps. ಈ ರಿಯಾಕ್ಷನ್ ಏನಾಗುತ್ತೆ ಬಹಳಷ್ಟು ಸ್ಟೆಪ್ಸ್ ಥ್ರೂ ಏನಾಗುತ್ತೆ ನಡೀತದೆ. ಅದರೊಳಗೆ ಫಸ್ಟ್ ಸ್ಟೆಪ್ ಒಳಗೆ ಎಷ್ಟು ಮಾಲಿಕ್ಯೂಲ್ಸ್ ಇನ್ವಾಲ್ವ್ ಆಗಿರ್ತಾವು? 2 ಮಾಲಿಕ್ಯೂಲ್ಸ್ ಇನ್ವಾಲ್ವ್ ಆಗಿರ್ತಾವೆ. ಹಾಗಾಗಿ ಅದರದ್ದು ಮಾಲಿಕ್ಯುಲಾರಿಟಿ ಏನಂತ ಹೇಳ್ತೀವಿ? 2 ಅಂತ ಹೇಳ್ತೀವಿ. ಆ್ಯಂಡ್ as I have told you, most of the reactions does not exceed the molecularity 2 and maximum you can see the molecularity 3. That is also very rare. ನೀವು ಮ್ಯಾಕ್ಸಿಮಮ್ ಎಷ್ಟು ನೋಡ್ಬೋದು? ಮಾಲಿಕ್ಯುಲಾರಿಟಿ 3 ನೋಡಬಹುದು. ಬಟ್ ಅದಕ್ಕಿಂತ ಹೆಚ್ಚು ಏನಿರೋದಿಲ್ಲ, ಮಾಲಿಕ್ಯುಲಾರಿಟಿ ಪ್ರೆಸೆಂಟ್ ಇರೋದಿಲ್ಲ ಬಿಕಾಸ್ ದಿ ಕೊಲಿಷನ್ಸ್ ವಿಲ್ ನಾಟ್ ಟೇಕ್ಸ್ ಪ್ಲೇಸ್ ಸೈಮಲ್ಟೇನಿಯಸ್ಲಿ ವಿತ್ ಆಲ್ ದಿ ಮಾಲಿಕ್ಯೂಲ್ಸ್. ಎಲ್ಲ ಮಾಲಿಕ್ಯೂಲ್ಸ್ ಎಟ್ ಎ ಟೈಮ್ ಏನಾಗೋದಿಲ್ಲ, ಕೊಲೈಡ್ ಆಗೋದಿಲ್ಲ. ಹಾಗಾಗಿ ಮಾಲಿಕ್ಯುಲಾರಿಟಿ ಮೋರ್ ದ್ಯಾನ್ 3 ನಿಮಗೆ ಅಬ್ಸರ್ವ್ ಮಾಡಲಿಕ್ಕೆ ಸಿಗೋದಿಲ್ಲ. ಸೊ ದಿಸ್ ಈಸ್ all about the molecularity. So let us study the difference between order and molecularity of the reaction. So order, as you already know, order is an experimental quantity. That means order is determined by conducting the experiment. Okay, hence the order is an experimental quantity. While explaining the order of the reaction, I have already told you, without conducting experiment,
we can't explain the order of the reaction because it varies from one reaction to another reaction. Not order cannot be explained just by observing the reaction. Now order ಅನ್ನ just reaction ನೋಡ್ಕೊಂಡು ಹೇಳಲಿಕ್ಕೆ ಬರೋದಿಲ್ಲ ಇದರದ ಆರ್ಡರ್ ಎಷ್ಟು ಅದ ಅಂತ ಹೇಳಿ. ಆರ್ಡರ್ ಫೈಂಡ್ ಔಟ್ ಮಾಡಬೇಕಾಯ್ತು ಅಂತ ಹೇಳಿದ್ರೆ ಒಂದು ರಿಯಾಕ್ಷನ್ನ ನಾವೇನು ಮಾಡಬೇಕು, ಎಕ್ಸ್ಪೆರಿಮೆಂಟಲಿ ಕಂಡಕ್ಟ್ ಮಾಡಿ ಅದರದ ಆರ್ಡರನ್ನು ಏನು ಮಾಡಬೇಕು, ಡಿಟರ್ಮೈನ್ ಮಾಡಬೇಕು. ಆ್ಯಂಡ್ ಹೆನ್ಸ್ ಆರ್ಡರ್ ಆಫ್ ದಿ ರಿಯಾಕ್ಷನ್ ಈಸ್ ಆ್ಯನ್ ಎಕ್ಸ್ಪೆರಿಮೆಂಟಲ್ ಕ್ವಾಂಟಿಟಿ. ಆ್ಯಂಡ್ ವಾಟ್ ಅಬೌಟ್ ಮಾಲಿಕ್ಯುಲಾರಿಟಿ? ಮಾಲಿಕ್ಯುಲಾರಿಟಿ ಹೆಂಗೆ ಹೇಳ್ತೀರಿ? ಜಸ್ಟ್ ಬೈ ಸಿಂಪ್ಲಿ ಅಬ್ಸರ್ವಿಂಗ್ ದಿ reaction and reaction mechanism we can able to tell the molecularity. ಮಾಲಿಕ್ಯುಲಾರಿಟಿ ಏನು ಮಾಡ್ಬೋದು, ಯಾವುದೋ ಒಂದು ರಿಯಾಕ್ಷನ್ ನೋಡಿದ್ವಿ ಅಂತ ಹೇಳಿದ್ರೆ ಅಥವಾ ಅದರ ಮೆಕ್ಯಾನಿಸಮ್ ನೋಡಿದ್ವಿ ಅಂತ ಹೇಳಿದ್ರೆ ಅವಾಗ ನಾವು ಏನು ಹೇಳ್ಬೋದು, ಮಾಲಿಕ್ಯುಲಾರಿಟಿ ಹೇಳ್ಬೋದು. ಆ್ಯಂಡ್ ಹೆನ್ಸ್ ದಿ ಮಾಲಿಕ್ಯುಲಾರಿಟಿ ಈಸ್ ಥೆರಾಟಿಕಲ್ ಕಾನ್ಸೆಪ್ಟ್ ಆರ್ ಇಟ್ ಈಸ್ ಎ ಥೆರಾಟಿಕಲ್ ಕ್ವಾಂಟಿಟಿ. ಸೊ ಆರ್ಡರ್ ಈಸ್ ಎಕ್ಸ್ಪೆರಿಮೆಂಟಲ್ ಕ್ವಾಂಟಿಟಿ and molecularity is theoretical quantity. Then order may have, it may be zero or fractional as well as a natural number. Order ಏನಾಗಿರ್ಬೋದು, ವ್ಯಾಲ್ಯೂ 0 ಇರಬಹುದು, ಯಾವುದೋ ಒಂದು ಫ್ರಾಕ್ಷನ್ ಇರ್ಬೋದು, ಅಥವಾ ಏನಿರ್ಬೋದು, ಯಾವುದೋ ಒಂದು ನ್ಯಾಚುರಲ್ ನಂಬರ್ ಆಗಿರ್ಬೋದು. ಆರ್ಡರ್ ಮೇ ಬಿ 0, 1, 2, 3 or it may be fractional 1/2, 1/3, 1/4 ಆ ರೀತಿ ವ್ಯಾಲ್ಯೂಸ್ ಸಿಗ್ಬೋದು. ಬಟ್ ಮಾಲಿಕ್ಯುಲಾರಿಟಿ ಇಟ್ ಈಸ್ ಆಲ್ವೇಸ್ ಎ ನ್ಯಾಚುರಲ್ ನಂಬರ್. ಮಾಲಿಕ್ಯುಲಾರಿಟಿ ಏನಿರುತ್ತೆ ರೀ, ಆಲ್ವೇಸ್ ಎ ನ್ಯಾಚುರಲ್ ನಂಬರ್. ಓಕೆ, ಯಾಕಂತ ಹೇಳಿದ್ರೆ ಇಲ್ಲೇ ಫ್ರ್ಯಾಕ್ಷನ್ಸ್ ಒಳಗೆ ಮಾಲಿಕ್ಯೂಲ್ಸ್ ಏನಾಗೋದಿಲ್ಲ, ಕೊಲೈಡ್ ಆಗೋದಿಲ್ಲ. ಆ್ಯಂಡ್ ಆಲ್ಸೋ ಇಟ್ ಈಸ್ ನಾಟ್ ಹ್ಯಾವಿಂಗ್ ಝೀರೋ ವ್ಯಾಲ್ಯೂ. ಮಾಲಿಕ್ಯುಲಾರಿಟಿಗೆ ಏನಿರೋದಿಲ್ಲ, ಝೀರೋ ಇರೋದಿಲ್ಲ. ಮಾಲಿಕ್ಯುಲಾರಿಟಿ ಝೀರೋ ಮೀನ್ಸ್ ನೋ ಮಾಲಿಕ್ಯೂಲ್ಸ್ ಆರ್ ಇನ್ವಾಲ್ವ್ಡ್ ಇನ್ ದಿ ರಿಯಾಕ್ಷನ್. ಸೊ ಇಫ್ ಮಾಲಿಕ್ಯೂಲ್ಸ್ ಆರ್ ನಾಟ್ ಇನ್ವಾಲ್ವ್ಡ್, ದಿ ರಿಯಾಕ್ಷನ್ ವಿಲ್ ನಾಟ್ ಟೇಕ್ಸ್ ಪ್ಲೇಸ್. ಮಾಲಿಕ್ಯುಲಾರಿಟಿ ಝೀರೋ ಅಂತ ಹೇಳಿದ್ರೆ ಮಾಲಿಕ್ಯೂಲ್ಸ್ ಏನು ರಿಯಾಕ್ಷನ್ ಒಳಗೆ ಇನ್ವಾಲ್ವ್ ಆಗಿಲ್ಲ ಅಂತ ಅರ್ಥ. ಮಾಲಿಕ್ಯೂಲ್ಸ್ ಇನ್ವಾಲ್ವ್ ಆಗಲಿಲ್ಲ ಅಂತ ಹೇಳಿದ್ರೆ ರಿಯಾಕ್ಷನ್ನೇ ನಡೆಯೋದಿಲ್ಲ. ಆ್ಯಂಡ್ ಹೆನ್ಸ್ ದಿ ಮಾಲಿಕ್ಯುಲಾರಿಟಿ ಈಸ್ ಆಲ್ವೇಸ್ ಎ ನ್ಯಾಚುರಲ್ ನಂಬರ್. ಇಟ್ ಡಸ್ ನಾಟ್ ಕಂಟೈನ್ ಝೀರೋ ಆರ್ ಫ್ರ್ಯಾಕ್ಷನಲ್ ವ್ಯಾಲ್ಯೂಸ್. ಆ್ಯಂಡ್ ದಿ ಆರ್ಡರ್ ಈಸ್, ಆರ್ಡರ್ ಆಫ್ ದಿ ರಿಯಾಕ್ಷನ್ ಈಸ್ ಅಪ್ಲೈಡ್ ಫಾರ್ ಎಲಿಮೆಂಟರಿ as well as complex reactions. Complex reactions. The order of the reaction is applied for elementary reactions as well as complex reactions. ಯಾವುದೋ ರಿಯಾಕ್ಷನ್ಸ್ ಇದ್ರೂ ಆರ್ಡರ್ ನಾವು ಏನು ಮಾಡ್ಬೋದು, ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ ಮಾಡ್ಬೋದು. ಬಟ್ ಮಾಲಿಕ್ಯುಲಾರಿಟಿ ಈಸ್ ಅಪ್ಲಿಕೇಬಲ್ ಓನ್ಲಿ ಟು ಎಲಿಮೆಂಟರಿ ರಿಯಾಕ್ಷನ್. ಮಾಲಿಕ್ಯುಲಾರಿಟಿ ಯಾವುದಕ್ಕೆ ಅಪ್ಲಿಕೇಬಲ್ ಇರುತ್ತಾ, ಓನ್ಲಿ ಎಲಿಮೆಂಟರಿ ರಿಯಾಕ್ಷನ್ಸಿಗೆ ಅಪ್ಲಿಕೇಬಲ್ ಇರುತ್ತೆ. ಸೊ these are the three differences between order and molecularity. Okay, so remember all these concepts.